ಇನ್ನು ರಾಜ್ಯ ಸರ್ಕಾರ ತರೋದಕ್ಕೆ ಉದ್ದೇಶಿಸಿರುವಂತಹ ಈ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ. ಸೊ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ. ಇದೇ ಸದನದಲ್ಲಿ ಅಂಗೀಕಾರ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಸಾಕಷ್ಟು ಹೆಣಗಾಡ್ತಾ ಇತ್ತು. ಅದರಂತೆ ನಿನ್ನೆ ವಿಧಾನಸಭೆಯಲ್ಲಿ ಈ ಒಂದು ವಿಧೇಯಕವನ್ನು ಇಟ್ಟು ಅಲ್ಲಿ ಅಂಗೀಕಾರ ಕೂಡ ಪಡ್ಕೊಳ್ತು. ಅದಾದ ನಂತರ ವಿಧಾನ ಪರಿಷತ್ನಲ್ಲೂ ಕೂಡ ಈಗಾಗಲೇ ಈ ವಿಧೇಯಕಕ್ಕೆ ಅಂಗೀಕಾರ ಸಿಕ್ಕಿದೆ. ಬಟ್ ಇದೇ ವಿಚಾರ ಪ್ರತಿಪಕ್ಷ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಒಂದು ಕೋಲಾಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಹಾಗಾದ್ರೆ ಈ ಪ್ರತಿಬಂಧಕ ಕಾಯ್ದೆಯಲ್ಲಿ ಇರೋದೇನು, ಯಾಕೆ ಇದಕ್ಕೆ ವಿರೋಧವನ್ನ ವಿಪಕ್ಷಗಳು ಮಾಡ್ತಾ ಇವೆ? ಈ ಕುರಿತಂತೆ ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ರಾಜ್ಯಪಾಲರಿಗೆ ಪತ್ರ ಕೂಡ ಬರೆದಿದ್ದಾರೆ. ಇದಕ್ಕೆ ಅಂಕಿತ ಹಾಕಬೇಡಿ ಅನ್ನುವಂಥ ಒಂದು ಮನವಿಯನ್ನ ಅವ್ರು ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರತಿಬಂಧಕ ಕಾಯ್ದೆಯಲ್ಲಿ ಇರುವಂತದ್ದೇನು, ಯಾಕೆ ಇಷ್ಟು ವಿರೋಧ ಬರ್ತಾ ಇದೆ? ಬನ್ನಿ, ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡಿ. ನೀವು ಯಾರು ನಡ್ಕೊಂಡು ಹೋಗ್ತಿದ್ರೆ ಎಲ್ಲಾದ್ರೂ ಏನು ಮಾತಾಡಿದ್ಯಾ ನೀನು ಬಾ ನೀನು ಅಂತೇಳಿ ಕರ್ಕೊಂಡೋಗಿ ಒಳಗಾಕೋ ಕೆಲಸ ಅಷ್ಟೇ. 151 ರ್ಯಾಂಕಿಂಗ್ ಅಲ್ಲಿ ದೇಶದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ಈ ದೇಶದಲ್ಲಿ ಯಾರಿಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ. ದ್ವೇಷ ಭಾಷಣ ಪ್ರತಿಬಂಧಕ, ಇದು ರಾಜ್ಯ ಸರ್ಕಾರ ತಂದಿರುವ ವಿಧೇಯಕ. ನಿನ್ನೆ ವಿಧಾನಸಭೆಯಲ್ಲಿ ವಿಪಕ್ಷಗಳ ಗದ್ದಲ, ತೀವ್ರ ವಿರೋಧದ ನಡುವೆಯೇ ಬಿಲ್ ಪಾಸ್ ಆಗಿತ್ತು. ಇವತ್ತು ಪರಿಷತ್ನಲ್ಲಿಯೂ ಬಿಗ್ ಫೈಟ್ ನಡೆಯುವಂತೆ ಮಾಡಿದೆ. ವಿಧಾನ ಪರಿಷತ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ದ್ವೇಷ ಭಾಷಣದ ಬಿಲ್ ಪರಿಚಯಿಸಿದ್ರು. ಈ ವಿಚಾರವನ್ನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಚರ್ಚೆಗೆ ಕೈಗೆತ್ತಿಕೊಂಡ್ರು. ವಿಧೇಯಕದಲ್ಲಿ ಧರ್ಮದ ಬಗ್ಗೆಯೂ ಪ್ರಸ್ತಾಪ ಇದೆ. ಮತ ಗ್ರಂಥಗಳಲ್ಲಿನ ಸಾಲುಗಳನ್ನ ಹೇಳಿದ್ರೆ ದ್ವೇಷ ಭಾಷಣ ಆಗುತ್ತಾ ಎಂದು ಪ್ರಶ್ನೆ ಎತ್ತಿದ್ರು. ಒಂದು ಮತಗ್ರಂಥ ಏನು ಹೇಳುತ್ತೆ ಅಂದರೆ ಮೋಮಿನ್ನ ಕರ್ತವ್ಯ ಏನು ಅಂತ ಹೇಳುತ್ತೆ ಒಂದು ಮತಗ್ರಂಥ. ಮತ್ತು ಜಿಹಾದ್ ಮತ್ತು ಕಿತಾಲ್ ಬಗ್ಗೆ ಹೇಳುತ್ತೆ. ಅದೊಂದು ಹೇಳುತ್ತೆ ಮೋಮಿನ್ ಅಂದರೆ ವಿಶ್ವಾಸಿ, ಯಾರು ಮೋಮಿನ್ ಅಂದರೆ ಅಲ್ಲದೆ ಇರೋರು ಯಾರು ಕಾಫಿರ್. ಆ ಕಾಫಿರು ಏನು ಮಾಡಬೇಕು ಅಂತ ಅದು ಹೇಳೋದೇನು ಅಂತ ಹೇಳಿದ್ರೆ ಸಬೀಲ್ ಇಲ್ಲಾಹ್ ಅಂತ ಅದು ಒಂದು ಮಾತನ್ನು ಉಲ್ಲೇಖ ಮಾಡುತ್ತೆ. ಕಿತಾಲ್ ಪಿ ಸಬೀಲ್ ಇಲ್ಲಾಹ್. ಕಿತಾಲ್ ಎನ್ನೋದ್ರ ಮೂಲ ಪದ ಕತ್ಲ್, ಅಂದ್ರೆ ಅದಕ್ಕೆ ಕಿತಾಲ್ ಅನ್ನೋದ್ರ ಪದವನ್ನು ಕತ್ಲ್ ಅಂತ. ಪಾಯಿಂಟ್ ಆಫ್ ಆರ್ಡರ್. ಈ ವೇಳೆ ಎದ್ದು ನಿಂತ ಕಾಂಗ್ರೆಸ್ ಎಂಎಲ್ಸಿ ನಸೀರ್ ಅಹಮದ್ ವಿರೋಧಿಸಿದ್ರು. ಕಾಫಿರ್ ಅಂದ್ರೆ ನಾನ್ ಬಿಲೀವರ್. ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀರಾ? ಗೊತ್ತಿಲ್ಲದೆ ಯಾಕೆ ಮತ್ತೆ ಪ್ರಚೋದನೆ ಮಾಡ್ತೀರಾ? ಇಷ್ಟು ಮಾತ್ರವಲ್ಲ, ಸಿಟಿ ರವಿ, ರಘುಪತಿ ರಾಘವ ರಾಜಾರಾಮ್ ಎನ್ನುವ ಗಾಂಧಿ ಗೀತೆಯು ಸದ್ದು ಮಾಡಿತು. ಮಹಾತ್ಮ ಗಾಂಧಿಯವರು ತಮ್ಮ ಪ್ರಾರ್ಥನೆಯಲ್ಲಿ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೆ ನಾಮ ಅಂತ ಹೇಳಿದ್ರು. ಕಿತ್ತಾಕ್ಬಿಟ್ಟು ರಘುಪತಿ ರಾಘವ ರಾಜಾರಾಮ್ ಹೇಳ್ತೀರಾ? ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಗಾಂಧಿ ಬಗ್ಗೆ ಮಾತಾಡಲು ಏನೂ ಹಕ್ಕಿಲ್ಲ. ರಾಜ್ಯ ಸರ್ಕಾರ ತರುತ್ತಿರೋ ಈ ಕಾನೂನಿನಿಂದ ಫ್ರೀಡಮ್ ಆಫ್ ಸ್ಪೀಚ್ ಹಾಳಾಗುತ್ತೆ ಅನ್ನೋದು ಬಿಜೆಪಿ ವಾದ. ಇದಕ್ಕೆ ಸಚಿವ ಸಂತೋಷ್ ಲಾಡ್ ಖಾರವಾಗಿ ಉತ್ತರಿಸಿದ್ರು. ಸತ್ಯವನ್ನ 151 ರ್ಯಾಂಕಿಂಗ್ ನಲ್ಲಿ ದೇಶದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ಇವ್ರು ಏನ್ ಬಹಳ ದೊಡ್ಡ ಮಾತಾಡ್ತೀರಿ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ. ಮತ್ತೇನ್ ನೀವೇನು ಬೇಕಿದ್ ಮಾತಾಡ್ಬಿಡ್ಬೋದಾ? ಮಾತಾಡಕ್ಕೆ ಬಿಡ್ತಾ ಇಲ್ಲ. ಅಡ್ವೊಕೇಟ್ ಮಾಡ್ತೀರಾ ನೀವು? ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಲ್ ಅನ್ನ ವಿರೋಧಿಸಿ ಮಾತನಾಡಿದ್ದು, ಇನ್ಮುಂದೆ ನಡೆದುಕೊಂಡು ಹೋಗೋರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಇನ್ನು ಮುಂದೆ ನೀವು ಯಾರು ನಡ್ಕೊಂಡು ಹೋಗ್ತಿದ್ರೆ ಎಲ್ಲಾದ್ರೂ ಏನೋ ಮಾತಾಡಿದ್ಯಾ ನೀನು ಬಾ ನೀನು ಅಂತೇಳಿ ಕರ್ಕೊಂಡೋಗಿ ಒಳಗಾಕೋ ಕೆಲಸ ಅಷ್ಟೇ. ನೋಟಿಸ್ ಕೊಡಬೇಕಾಗಿಲ್ಲ, ವಾರಂಟ್ ಬರಬೇಕಾಗಿಲ್ಲ, ಏನೂ ಇಲ್ಲ. ಅಂದರೆ ಯಾವ ಮಟ್ಟಕ್ಕಿದೆ ಅಂತಂದರೆ ಯಾರನ್ನ ಯಾವ ರೀತಿ ಬೇಕಾದರೂ ಇನ್ನು ಮುಂದೆ ದಂಡಿಸಲಿಕ್ಕೆ ಇದು ಅವಕಾಶ ಕೊಡುತ್ತೆ. ಆದರೆ ವಿಪಕ್ಷಗಳ ವಾದಕ್ಕೆ ಗೃಹ ಸಚಿವ ಪರಮೇಶ್ವರ್ ಗರಂ ಆದ್ರು. ಇದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಉದ್ದೇಶಿಸಿ ಆಡಿದ ಮಾತು ಪರಿಷತ್ನಲ್ಲಿ ಕೋಲಾಹಲವನ್ನೇ ಎಬ್ಬಿಸಿತು. ಈ ಗದ್ದಲದ ನಡುವೆ ವಿಧಾನ ಪರಿಷತ್ನಲ್ಲಿಯೂ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಅಂಗೀಕಾರವಾಗಿದೆ. ವಿಪಕ್ಷಗಳ ಪ್ರತಿಭಟನೆ ಮಧ್ಯೆ ಸಭಾಪತಿ ಬಿಲ್ ಪಾಸ್ ಮಾಡಿದ್ದಾರೆ. ಹರೀಶ್, ಟಿವಿ9 ಬೆಳಗಾವಿ.